ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಗ್ಲೀಷ್ ಸೊ ಈಸಿ. ಇವತ್ತು ನಾವು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಮಾಡೆಲ್ ಪೇಪರ್ 1 LBA 1 ಇದಕ್ಕೆ ನಾವು ಆನ್ಸರ್ ನೋಡೋಣ. ದಿಸ್ ಇಸ್ ಫಾರ್ 30 ಮಾರ್ಕ್ಸ್ ಆ್ಯಂಡ್ ಯು ಹ್ಯಾವ್ ಟು ಆನ್ಸರ್ 37 ಕ್ವೆಶ್ಚನ್ಸ್. ದ ಟೈಮ್ ಲಿಮಿಟ್ ದಟ್ ಯು ಹ್ಯಾವ್ ಇಸ್ 45 minutes. So shall we start? First main, answer the following questions by choosing the right option. ಇದು 10 ಕ್ವೆಶ್ಚನ್ಸ್ ಇರುತ್ತೆ, ಒಂದೊಂದಕ್ಕೂ ಒಂದೊಂದು ಮಾರ್ಕ್ ಇರುತ್ತೆ. ಟೋಟಲಿ ಇಟ್ ಈಸ್ ಫಾರ್ 10 ಮಾರ್ಕ್ಸ್. ಇದಕ್ಕೆ ಯಾವುದೇ ರೀತಿ ಚಾಯ್ಸ್ ಇರೋದಿಲ್ಲ. ಸೊ ಫಸ್ಟ್ ಮೇಯ್ನಲ್ಲಿ ನಿಮಗೆ 10 ಮಾರ್ಕ್ಸ್ ಬರಬೇಕು ಅಂದರೆ ನಿಮಗೆ ಥರೋ ನಾಲೆಜ್ ಇರಬೇಕು ಟೆಕ್ಸ್ಟ್ ಬುಕ್ದು. ಸೊ ಇದರಿಂದ ಟೆಕ್ಸ್ಟ್ ಬುಕ್ ಓದೋದು ತುಂಬ ಅವಶ್ಯಕತೆ ಇದೆ ಹಾಗೂ ಅನಿವಾರ್ಯ ಕೂಡ. ನೀವು ಓದಲೇಬೇಕು ಟೆಕ್ಸ್ಟ್ ಬುಕ್ಕನ್ನು. ಫಸ್ಟ್ ಮೇನ್, ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್. First question, according to Romeo, Juliet teaches the dash to burn bright in Romeo and Juliet. Romeo and Juliet ಇದರಲ್ಲಿ ರೋಮಿಯೋ ಪ್ರಕಾರ ಜೂಲಿಯೆಟ್ ಯಾವುದಕ್ಕೆ ಚೆನ್ನಾಗಿ ಉರಿಯೋದಕ್ಕೆ, ಬ್ರೈಟಾಗಿ ಉರಿಯೋದಕ್ಕೆ ಹೇಳ್ಕೊಡ್ತಾಳೆ ಅಂತ. ಅಂದರೆ ಇದರ ಅರ್ಥ, ಜೂಲಿಯೆಟ್ ಎಷ್ಟು ಸುಂದರವಾಗಿದ್ದಾಳೆ ಅಂದರೆ ಅವಳು ಉರಿತಾ ಇರೋ ಪಂಜುಗಳು ಅಂದರೆ ಟಾರ್ಚಸ್ಗೆ ಇನ್ನಷ್ಟು ಪ್ರಕಾಶಮಾನವಾಗಿ ಉರಿಯೋದು ಹೇಗೆ ಅಂತ ಹೇಳ್ಕೊಡ್ತಾಳೆ ಅಂತ ರೋಮಿಯೋ ಹೇಳ್ತಾನೆ ಯಾವಾಗ ಜೂಲಿಯೆಟ್ನ ನೋಡಿದ ತಕ್ಷಣ. ಆಯಿತಾ? ಇಲ್ಲಿ ಆಪ್ಷನ್ಸ್ ಏನಿದೆ? ಸನ್, ಟಾರ್ಚಸ್, ಸ್ಟಾರ್ಸ್, ಮೂನ್ ಇದೆ ಅಲ್ವಾ? ಇದಕ್ಕೆ ಕರೆಕ್ಟ್ ಆನ್ಸರ್ ಏನು? ಜೂಲಿಯೆಟ್ ಟೀಚಸ್ ದ ಟಾರ್ಚಸ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, Romeo feels that he had not seen Dash until he met Juliet in Romeo and Juliet. The options are a snowy dove, the true beauty, the black-browed night, the Ethiop's ear. ರೋಮಿಯೋ ಆ ರಾತ್ರಿ ಜೂಲಿಯೆಟ್ನ ನೋಡೋವರೆಗೆ ನಿಜವಾದ ಸೌಂದರ್ಯ ಅಂದರೆ ಟ್ರೂ ಬ್ಯೂಟಿನ ಎಂದೂ ನಾನು ಅಲ್ಲಿವರೆಗೂ ನೋಡಿಲ್ಲ ಅಂತ ಭಾವಿಸ್ತಾನೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಸೆಂಟೆನ್ಸ್. Okay, Romeo feels that he had not seen. ನಿಜವಾದ ಸೌಂದರ್ಯ ಅಂತಂದರೆ ಏನು ಇಲ್ಲಿ? A snowy dove, the true beauty ಅಲ್ವಾ? True beauty is the answer. Next question, the phrase face of the heaven in Romeo and Juliet refers to. face of the heaven ಅಂತಂದರೆ ಏನು ರೋಮಿಯೋ ಅಂಡ್ ಜೂಲಿಯೆಟ್ಟಲ್ಲಿ? ರೋಮಿಯೋನ, a star, the sun, the sky. ಇಲ್ಲಿ ಫೇಸ್ ಆಫ್ ದ ಹೆವನ್ ಅಂತಂದರೆ ಏನು? ಸ್ವರ್ಗದ ಮುಖ. ಸ್ವರ್ಗದ ಮುಖ ಅಂತಂದರೆ ಏನು ಇಲ್ಲಿ? ಇಟ್ ಈಸ್ ದ ಸ್ಕೈ. ನೆಕ್ಸ್ಟ್ ಕ್ವೆಶ್ಚನ್, ಇನ್ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಡಸ್ ನಾಟ್ ಡಿಸ್ಕ್ರೈಬ್ ದ ನೈಟ್ ಆ್ಯಸ್ ಡ್ಯಾಶ್. ಈ ಥರ ಪ್ರಶ್ನೆ ಬಂದಾಗ ನೀವು ತುಂಬ ಕೇರ್ಫುಲ್ಲಾಗಿರಬೇಕು. ನೀವು ಡಿಸ್ಕ್ರೈಬ್ಸನ್ನ ಉತ್ತರ ಅಂತ ಸುಮ್ಮನೆ ನೋಡಿದ ತಕ್ಷಣ ಯಾವುದೋ ಒಂದು ಉತ್ತರನ ಬರೆದ್ರೆ ಅದು ತಪ್ಪಾಗುತ್ತೆ. ಸೊ ಕೇರ್ಫುಲ್ಲಾಗಿ ಓದಬೇಕು ಕ್ವೆಶ್ಚನ್ಸ್ನ. ಇಲ್ಲೇ ಸ್ಟೂಡೆಂಟ್ಸ್ 1 ಮಾರ್ಕನ್ನು ಕಳ್ಕೊಂಡ್ಬಿಡ್ತಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ? ನಾಟ್ ಕೊಟ್ಟಿದ್ದಾರೆ. ಯಾವುದನ್ನು ಡಿಸ್ಕ್ರೈಬ್ ಮಾಡಲ್ಲ, ಯಾವ ರೀತಿ ಮಾಡೋದಿಲ್ಲ ಅಂತ. ಆಪ್ಷನ್ಸ್ ಏನಿದೆ? ಗಾರಿಶ್, ಲವಿಂಗ್, ಜೆಂಟಲ್, ಬ್ಲ್ಯಾಕ್ ಬ್ರೋಡ್. ನೈಟನ್ನು ನಾವು ಲವಿಂಗ್ ನೈಟ್ ಅಂತ ಕರೀತಾಳೆ, ಬ್ಲ್ಯಾಕ್ ಬ್ರೋಡ್ ನೈಟ್ ಅಂತ ಕರೀತಾಳೆ, ಜೆಂಟಲ್ ನೈಟ್ ಅಂತ ಕರೀತಾಳೆ. ಆದರೆ ಗಾರಿಶ್ ನೈಟ್ ಅಂತ ಕರೆಯಲ್ಲ. ಗಾರಿಶ್ ಏನು? ಸನ್. ಕರೆಕ್ಟ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಎ, ಗಾರಿಶ್. ನೆಕ್ಸ್ಟ್ ಕ್ವೆಶ್ಚನ್, ಕಂಪ್ಲೀಟ್ ದ ಅನಾಲಜಿ ವಿತ್ ರೆಫರೆನ್ಸ್ ಟು ರೋಮಿಯೋ ಆ್ಯಂಡ್ ಜೂಲಿಯೆಟ್. ಮೆಷರ್ ಇಸ್ ಡನ್ ಈಸ್ ಟು ಡ್ಯಾನ್ಸ್ ಎಂಡೆಡ್. ಫೇಸ್ ಆಫ್ ದ ಹೆವನ್ ಈಸ್ ಟು ಏನು ಅಂತ ಬರೀಬೇಕು ನೀವು. ಓಕೆ, ಇಲ್ಲಿ ರೋಮಿಯೋಸ್ ಚಾಮ್, ದ ಸ್ಕೈ, ಜೂಲಿಯಟ್ಸ್ ಬ್ಯೂಟಿ, ಗಾರಿಶ್ ಸನ್. ಸೊ ಇಲ್ಲಾಗಲೇ ಹಿಂದೆ ನಾವು ನೋಡಿದ್ದೀವಿ ಪ್ರಶ್ನೆಯಲ್ಲಿ ಫೇಸ್ ಆಫ್ ದ ಹೆವನ್ ಅಂತಂದರೆ ದ ಸ್ಕೈ ಅಲ್ವಾ ಮಕ್ಕಳೇ? ನೆಕ್ಸ್ಟ್ ಕ್ವೆಶ್ಚನ್, ದ ಪೀಪಲ್ ಆಫ್ ಡ್ಯಾಶ್ ಫೋರ್ಬೇಡ್ ದ ರೂಲರ್ಸ್ ಟು ಮೇಕ್ ಮನಿ ಫ್ರಮ್ ಗೇಮಿಂಗ್ ಹೌಸಸ್ ಇನ್ 2 Deer. ಯಾವ ದೇಶದ ಜನ ತಮ್ಮ ರೂಲರ್ಸ್ಗೆ ಜೂಜಿನ ಆಟಗಳಿಂದ ಹಣ ಕಳೆದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಂತ ದುಡ್ಡನ್ನು ಮಾಡ್ಕೊಳ್ಳೋದನ್ನು ನಿಷೇಧಿಸ್ತಾರೆ? ಯಾವ ದೇಶದ ಜನ? ಜರ್ಮನಿ, ಫ್ರಾನ್ಸ್, ಇಟಲಿ, ಮೊನಾಕೋ. ದ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಎ, ಜರ್ಮನಿ. ನೆಕ್ಸ್ಟ್ ಕ್ವೆಶ್ಚನ್, ದ ನ್ಯೂ ಐಟಮ್ ಆಫ್ ಎಕ್ಸ್ಪೆಂಡಿಚರ್ ದ ಕಿಂಗ್ ಆಫ್ ಮೊನಾಕೋ ನೋಟಿಸ್ಡ್ ವಾಸ್ ಫಾರ್ ಡ್ಯಾಶ್ ಇನ್ 2 Deer. ದ ಆಪ್ಷನ್ಸ್ ಆರ್ salary of soldiers, charges for guillotine, salary for the executioner, the keep of the
ಕ್ರಿಮಿನಲ್. ಇಲ್ಲಿ ಯಾವ ಎಕ್ಸ್ಪೆಂಡಿಚರ್ ಅಂತಂದರೆ ಯಾವ ಹೊಸ ಹೆಚ್ಚುವರಿಯನ್ನು ಕಿಂಗ್ ಆಫ್ ಮೊನಾಕೋ ಆ ದೇಶದ ರಾಜ ನೋಟಿಸ್ ನೋಡ್ದ. ಯಾವುದು? ಸ್ಯಾಲ್ರಿ ಆಫ್ ಸೋಲ್ಜರ್ಸ್, ಚಾರ್ಜಸ್ ಫಾರ್ ಗಿಲಿಟಿನ್, ಸ್ಯಾಲ್ರಿ ಫಾರ್ ದ ಎಕ್ಸಿಕ್ಯೂಷನರ್, ದ ಕೀಪ್ ಆಫ್ ದ ಕ್ರಿಮಿನಲ್. ದ ಕರೆಕ್ಟ್ ಆನ್ಸರ್ ಹಿಯರ್ ಇಸ್ ಆಪ್ಷನ್ ಡಿ, ದ ಕೀಪ್ ಆಫ್ ದ ಕ್ರಿಮಿನಲ್. ಈಗ ಮ್ಯಾಚ್ ದ ಫಾಲೋಯಿಂಗ್ ನೋಡೋಣ. ಮ್ಯಾಚ್ ದ ಕಾಲಮ್ ಎ ಆ್ಯಂಡ್ ಕಾಲಮ್ ಬಿ ವಿತ್ ರೆಫರೆನ್ಸ್ ಟು ದ ಸ್ಟೋರಿ. ಇಲ್ಲಿ 2 ಡಿಯರ್ನಲ್ಲಿ ಕೊಟ್ಟಿದ್ದಾರೆ. 2 ಡಿಯರ್ ಪಾಠದಿಂದ ಇದನ್ನು ಆರಿಸಲಾಗಿದೆ. ಕಾಲಮ್ ಎನಲ್ಲಿ ನಿಮ್ಗೆ ಏನಿದೆ? ಆರ್ಮಿ ಆಫ್ ಮೊನಾಕೋ, ಮೊನೋಪಲಿ ಆಫ್ ಗೇಮಿಂಗ್ ಹೌಸಸ್, ದ ಸ್ಪೆಷಲ್ ರೆವೆನ್ಯೂ. ಕಾಲಮ್ ಬಿನಲ್ಲಿ ಮೊನಾಕೋ, ಗೇಮಿಂಗ್ ಹೌಸ್, 60 men ಅಂತ ಇದೆ ಅಲ್ವಾ. ಆರ್ಮಿ ಆಫ್ ಮೊನಾಕೋ 60 men. A3 ಇರಬೇಕು. ಇಲ್ಲಿ A3 ಯಾವುದಿದೆ? ಇದಾಗಲ್ಲ. ಸೊ A3 ಇಲ್ಲಿ ಮತ್ತು ಇಲ್ಲಿದೆ, ಅಂದರೆ C ಆ್ಯಂಡ್ Dನಲ್ಲಿದೆ. ನೆಕ್ಸ್ಟ್ ಮೊನೋಪಲಿ ಆಫ್ ಗೇಮಿಂಗ್ ಹೌಸಸ್ ಯಾವುದು? ಮೊನಾಪಲಿ ಆಫ್ ಗೇಮಿಂಗ್ ಹೌಸಸ್ ಮೊನಾಕೋ. ಸೊ B1 ಎಲ್ಲಿದೆ? ಇದು B2, ಸೊ ಇದಾಗೋದಿಲ್ಲ. B1. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸ್ಪೆಷಲ್ ರೆವೆನ್ಯೂ ಮೊನಾಕೋ, ಅದು ಸರಿಯಾಗಿದೆ ಅಲ್ವಾ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ ಎಕ್ಸಾಮ್ ಡೋಂಟ್ ಜಸ್ಟ್ ರೈಟ್ ಕಾಲಮ್ ಎ, ಕಾಲಮ್ ಬಿ, A1, B2, B3 ಹೀಗೆಲ್ಲ ಬರಿಬೇಡಿ. ದಿಸ್ ಇಸ್ ರಾಂಗ್. ಯು ಹ್ಯಾವ್ ಟು ರೈಟ್ ಕಾಲಮ್ ಎ, ಕಾಲಮ್ ಬಿ, ಮೆನ್ಷನ್ ಎನಲ್ಲಿ ಏನಿದೆ ಆರ್ಮಿ ಆಫ್ ಮೊನಾಕೋ ಆ್ಯಂಡ್ ಮ್ಯಾಚ್ ಇಟ್ ವಿತ್ ದಿಸ್ 3 ಅಂತ ಬರೆದ್ಬಿಟ್ಟು 60 men ಅಂತ ಬರೀಬೇಕು. ಓಕೆ, ಆ್ಯಂಡ್ ಐ ಹ್ಯಾವ್ ಸೀನ್ ಪೇಪರ್ಸ್ ವೇರ್ ಸ್ಟೂಡೆಂಟ್ಸ್ ದೇ ಜಸ್ಟ್ ಡ್ರಾ ದ ಸ್ಪೈಡರ್ ವೆಬ್. ಹೀಗೆ ಲೈನ್ಸ್ ಹಾಕ್ತೀರಾ. ದಿಸ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್. ದಿಸ್ ವಿಲ್ ನಾಟ್ ಡೂ. ನೀಟಾಗಿ ಬರೀಬೇಕು. ಆನ್ಸರ್ ಸ್ಕ್ರಿಪ್ಟ್ ನೀಟಾಗಿರಬೇಕು. ಅಂಡರ್ಸ್ಟ್ಯಾಂಡ್? Now let's move to the next question. Consider the statement and reason with reference to the story 2 Deer. The statement is, the soldiers were not ready to cut the man's head off. The reason is they were not trained for it. ಇಲ್ಲಿ ಏನಾಗಿದೆ? ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದಕ್ಕೆ ಕಾರಣ ರೀಸನ್ ಕೊಟ್ಟಿದ್ದಾರೆ. ಆಮೇಲೆ 4 ಆಪ್ಷನ್ಸ್ ಇದೆ. ಒಂದರಲ್ಲಿ 2 ಕರೆಕ್ಟಾಗಿರುತ್ತೆ. ಸ್ಟೇಟ್ಮೆಂಟು ಸರಿ, ರೀಸನ್ನು ಸರಿ. ನೆಕ್ಸ್ಟಲ್ಲಿ ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಇನ್ಕರೆಕ್ಟ್. 2 ತಪ್ಪಿರುತ್ತೆ. ಇನ್ನೊಂದರಲ್ಲಿ ಓನ್ಲಿ ದ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಇದು ಮಾತ್ರ ಸರಿ ಇರುತ್ತೆ, ಸ್ಟೇಟ್ಮೆಂಟ್ ಮಾತ್ರ ಸರಿ ಇರುತ್ತೆ. ನೆಕ್ಸ್ಟ್ ಕಡೆಯೋದಾಗಿ ಓನ್ಲಿ ರೀಸನ್ ಸರಿ ಇರುತ್ತೆ. ನೀವು ಯಾವುದು ಅಂತ ನೋಡಬೇಕು. ಇದು ಯಾವಾಗ ನೀವು ಆನ್ಸರ್ ಮಾಡ್ತೀರಾ ಅಂದರೆ, ಯಾವಾಗ ನೀವು ಟೆಕ್ಸ್ಟ್ ಬುಕ್ಕನ್ನು ಸರಿಗೆ ಓದಿ ಅರ್ಥ ಮಾಡ್ಕೊಂಡಿರ್ತೀರೋ ಆಗ. ಸೊ ರೀಡಿಂಗ್ ಟೆಕ್ಸ್ಟ್ ಬುಕ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡರ್ಸ್ಟ್ಯಾಂಡ್? ಇಲ್ಲಿ the soldiers were not ready to cut the man's head off. This is correct. Reason is they were not trained for it. This is also correct. So both statement and the reason are correct. Option A is the correct answer. Now ಈ MCQ ಭಾಗದ ಕಡೆಯ ಪ್ರಶ್ನೆಗೆ ಹೋಗೋಣ. The proverb you cannot earn stone palaces by honest labor is used in 2 Deer to justify. ರಾಜ ಅಲ್ವಾ ಹೇಳೋದಿದ್ನ, ಏನನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಯು ಕೆನಾಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್ ಅಂತ ಹೇಳ್ತಾನೆ. ದ ಆಲ್ಟ್ರೇಷನ್ ಆಫ್ ಡೆತ್ ಸೆಂಟೆನ್ಸ್ ಟು ಲೈಫ್ ಇಂಪ್ರಿಸನ್ಮೆಂಟ್, ದ ಡಿಸಿಷನ್ ಟು ಡಿಸ್ಮಿಸ್ ದ ಗಾರ್ಡ್, ದ ಪೆನ್ಷನ್ ಗಿವನ್ ಟು ದ ಕ್ರಿಮಿನಲ್, ದ ಪ್ರೆಸೆನ್ಸ್ ಆಫ್ ಗೇಮಿಂಗ್ ಹೌಸ್ ಇನ್ ಮೊನಾಕೋ. ಇದಕ್ಕೆ ಸರಿಯಾದ ಉತ್ತರ ದ ಪ್ರೆಸೆನ್ಸ್ ಆಫ್ ಗೇಮಿಂಗ್ ಹೌಸ್ ಇನ್ ಮೊನಾಕೋ. ಅದನ್ನು ಜಸ್ಟಿಫೈ ಮಾಡ್ಕೊಳ್ಳೋಕ್ಕೆ, ತನ್ನ ಹತ್ರ ಇರೋ ಗೇಮಿಂಗ್ ಹೌಸ್ನ ಜಸ್ಟಿಫೈ ಮಾಡ್ಕೊಳ್ಳೋದಕ್ಕೆ ರಾಜ ಹೇಳೋದು ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್ ಅಂತ. ಅರ್ಥ ಆಯ್ತಾ ಮಕ್ಕಳೇ? ಈಗ ಸೆಕೆಂಡ್ ಮೇನ್ ನೋಡೋಣ. ಆನ್ಸರ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಇನ್ 2 sentences, ವರ್ಡ್ಸ್ ಆರ್ ಫ್ರೇಸಸ್. ಇಲ್ಲಿ ನೀವೇನು ಮಾಡಬೇಕು? ಎನಿ ಒನ್, 2 ಪ್ರಶ್ನೆ ಇದೆ. ನೀವು ಯಾವುದಾದ್ರೂ ಒಂದಕ್ಕೆ ಉತ್ತರ ಬರಿಬೇಕು. ಆ್ಯಂಡ್ ಇನ್ 2 sentences, 2 ವಾಕ್ಯಗಳಲ್ಲಿ ಅಥವಾ 2 ಪದಗಳಲ್ಲಿ ನೀವು ಅಥವಾ 2 ಫ್ರೇಸ್ಗಳಲ್ಲಿ ನೀವು ಇದನ್ನು ಉತ್ತರ ಬರಿಬೇಕು. 11th question. Okay, what is the question? What are the 2 things that Romeo intends to do after the measure? After the measure ಅಂತಂದರೆ ಏನು ಅರ್ಥ? ಆಫ್ಟರ್ ದ ಮೆಷರ್ ಅಂತಂದರೆ ನೃತ್ಯ ಮುಗಿದ ನಂತರ ಅಂತ. ಒನ್ಸ್ ದ ಡ್ಯಾನ್ಸ್ ಇಸ್ ಓವರ್ ಅಂತ ಅರ್ಥ. ಆಯಿತಾ? ವಾಟ್ ಹಿ ವಾಂಟ್ಸ್ ಟು ಡೂ ಇಸ್ he wants to find where Juliet is standing and touch her hand after the dance finishes. ಇದಕ್ಕೆ ನಿಮಗೆ ಉತ್ತರ ನಾನು ರೋಮಿಯೋ ಆ್ಯಂಡ್ ಜೂಲಿಯೆಟ್ ಮತ್ತು 2 Deer ಪಾಠ ಮೇಲೆ ಮಾಡಿರೋ ವಿಡಿಯೋಸ್ನ ರೆಫರ್ ಮಾಡಿ. ಅಲ್ಲಿ ನಿಮಗೆ 2 marks ಮತ್ತು ಈ 3 marksಗೆ ಉತ್ತರ ಅಲ್ಲಿ ನಿಮಗೆ ಸಿಗುತ್ತೆ.
ಅಂದ್ರೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ನಿಮಗೆ ವಿಡಿಯೋ ಮಾಡಿ ಉತ್ತರನ ತಲುಪಿಸ್ತೀನಿ. ಆಯಿತಾ? ಈಗ ನಾನು ಬರೀ ಹೀಗೆ ಡಿಸ್ಕಸ್ ಮಾಡ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಸೊ ಇಲ್ಲಿ ಅರ್ಥ ಆಯ್ತಲ್ವಾ ನಿಮಗೆ? ವಾಟ್ ಆರ್ ದ 2 things that Romeo intends to do after the measure is done ಅಂತಂದರೆ, ರೋಮಿಯೋ ವಾಂಟ್ಸ್ ಟು ಫೈಂಡ್ ವೇರ್ ಜೂಲಿಯೆಟ್ ಇಸ್ ಸ್ಟ್ಯಾಂಡಿಂಗ್, ಅದು 1 ಮಾರ್ಕ್ ಆಯಿತು. ಇನ್ನೊಂದು ಮಾರ್ಕು, ಆ್ಯಂಡ್ ಟಚ್ ಹರ್ ಹ್ಯಾಂಡ್ ಆಫ್ಟರ್ ದ ಡ್ಯಾನ್ಸ್ ಇಸ್ ಓವರ್, ಆಫ್ಟರ್ ದ ಡ್ಯಾನ್ಸ್ ಫಿನಿಷಸ್. ಅರ್ಥ ಆಯ್ತಲ್ವಾ? ಅದು 2 ಪಾಯಿಂಟ್ ಬರೆದ್ರೆ ನಿಮಗೆ 2 ಮಾರ್ಕ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ವಾಟ್ ಆರ್ ದ ಮೇನ್ ಸೋರ್ಸಸ್ ಆಫ್ ರೆವೆನ್ಯೂ ಫಾರ್ ದ ಪ್ರಿನ್ಸ್ ಆಫ್ ಮೊನಾಕೋ ಆ್ಯಸ್ ಮೆನ್ಷನ್ಡ್ ಇನ್ 2 Deer? ಅಂದರೆ 2 ಸೋರ್ಸ್ ಯಾವುದು ಅಂತ. ಮೊನಾಕೋ ಗಾಟ್ ಮನಿ ಫ್ರಮ್ ಟ್ಯಾಕ್ಸಸ್ ಆನ್ ಐಟಮ್ಸ್ ಲೈಕ್ ವೈನ್ ಆ್ಯಂಡ್ ಟೊಬ್ಯಾಕೋ ಆ್ಯಂಡ್ ಮೇನ್ಲಿ ಫ್ರಮ್ ಗ್ಯಾಂಬ್ಲಿಂಗ್ ಹೌಸ್. ಸೊ 2 ಮಾರ್ಕ್ ಇರೋದ್ರಿಂದ ಮೇಕ್ ಶ್ಯೂರ್ ಯು ರೈಟ್ ಅಟ್ ಲೀಸ್ಟ್ 2 ಪಾಯಿಂಟ್ಸ್. ಓಕೆ? ಅಂದರೆ ತಂಬಾಕು, ಮದ್ಯ, ಇದರಿಂದ ಎಲ್ಲ. ಆಮೇಲೆ ಮುಖ್ಯವಾಗಿ ಜೂಜಿನ ಮನೆ ಅಂದರೆ ಗೇಮಿಂಗ್ ಹೌಸಿಂದ ಮೊನಾಕೋಗೆ ತೆರಿಗೆ ಬರ್ತಾ ಇತ್ತು. ಅದು ರಾಜ್ಯನ ಮುಖ್ಯ ಆದಾಯವಾಗಿತ್ತು, ಮೇನ್ ಸೋರ್ಸ್ ಆಫ್ ರೆವೆನ್ಯೂ. ಇದು 3rd ಮೇಯ್ನ್ನ ನೀವು ನನ್ನ ಪ್ಲೇ ಲಿಸ್ಟನ್ನು ನೋಡಿ, ಅಲ್ಲಿ ನಿಮಗೆ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಹಾಗೂ 2 Deer ಪಾಠಗಳಿಂದ ನಿಮಗೆ 13th, 14th ಮತ್ತು 15th ಕ್ವೆಶ್ಚನ್ಸ್ಗೆ ಆನ್ಸರ್ ಸಿಗುತ್ತೆ. ಈಗ ನಾವು 4th ಮೇನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅನ್ ಅಪ್ರೋಪ್ರಿಯೇಟ್ ಆರ್ಟಿಕಲ್, ಇದಕ್ಕೆ ಉತ್ತರ ನೋಡೋಣ. ಇಲ್ಲಿ ಆನ್ಸರ್ ಎನಿ 3 ಕೊಟ್ಟಿದ್ದಾರೆ. 1, 2, 3, 4, 5 ಕ್ವೆಶ್ಚನ್ಸ್ ಇದೆ. ಯಾವುದಾದ್ರೂ 3ಕ್ಕೆ ನೀವು ಉತ್ತರ ಬರೀಬೇಕು. ದಿಸ್ ಇಸ್ 3 into 1, 3 marks. Okay, first question is, I saw dash 1 rupee coin on the road. I saw a 1 rupee coin on the road. ನೀವು ಅನ್ಕೋತೀರಾ 1 ಓ ಇದೆ, ಸೊ ಆ್ಯನ್ 1 ರೂಪಿ ಆಗಲ್ವಾ ಮ್ಯಾಮ್? ನೋ. ನೀವು ನಾನು ಮಾಡಿರೋ ವಿಡಿಯೋಸ್ ನೋಡಿ, ಆರ್ಟಿಕಲ್ಸ್ ಮೇಲೆ ವಿಡಿಯೋಸ್ ಮಾಡಿದ್ದೀನಿ, ಅದು ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಆರ್ಟಿಕಲ್ಸ್ನಲ್ಲಿ ಯಾವ್ಯಾವ ಟೈಪ್ಸ್ ಇದೆ, ಯಾವಾಗ ಯಾವ್ದು ಯೂಸ್ ಮಾಡಬೇಕು ಅಂತ. ಅರ್ಥ ಆಯಿತಾ? ಐ ಸೋ ಅ 1 ರೂಪಿ ಕಾಯಿನ್ ಬಿಕಾಸ್ ಇದು 1 ಓ ಇಂದ ಶುರುವಾದ್ರೂ, ಓವಲಿಂದ ಶುರುವಾದ್ರೂ ಇಟ್ ಹ್ಯಾಸ್ ಅ ಕಾನ್ಸನೆಂಟ್ ಸೌಂಡ್, ಡಬ್ಲ್ಯೂ ಸೌಂಡ್ ಇದೆ, ಅದಕ್ಕೆ ಅ 1 ರೂಪಿ ಕಾಯಿನ್. ನೆಕ್ಸ್ಟ್ 17th ಕ್ವೆಶ್ಚನ್, ಮಿಸ್ ಸವಿತಾ ಈಸ್ ಡ್ಯಾಶ್ ಇಂಟ್ರೆಸ್ಟಿಂಗ್ ಪರ್ಸನ್. ಇಟ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಪರ್ಸನ್. ಓವಲ್ಸ್ ಅಂತಂದರೆ ಏನು ಅಂತ ಗೊತ್ತಲ್ವಾ? ಎ, ಇ, ಐ, ಓ, ಯು. ಸೊ ಈ ಸೌಂಡಿಂದ ಶುರುವಾಗೋದಕ್ಕೆ ಇಂಡೆಫಿನೆಟ್ ಆರ್ಟಿಕಲ್ ಆ್ಯನ್ ಯೂಸ್ ಮಾಡ್ತೀವಿ, ಕಾನ್ಸನೆಂಟ್ಸ್ಗೆ ಎ ಯೂಸ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡ್? ಮಿಸ್ ಸವಿತಾ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಪರ್ಸನ್. ಆ್ಯನ್ ಯಾಕೆ ಇಲ್ಲಿ ಇ ಸೌಂಡ್ ಇದೆ ಅದಕ್ಕೆ. ನೆಕ್ಸ್ಟ್ ಒನ್, ಮೌಂಟ್ ಎವರೆಸ್ಟ್ ಈಸ್ ಡ್ಯಾಶ್ ಟಾಲೆಸ್ಟ್ ಮೌಂಟೇನ್ ಪೀಕ್ ಇನ್ ದ ವರ್ಲ್ಡ್. ಮೌಂಟ್ ಎವರೆಸ್ಟ್ ಈಸ್ ದ ಟಾಲೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ಟಾಲೆಸ್ಟ್ ಅಂತಂದರೆ ಸೂಪರ್ಲೇಟಿವ್ ಇರೋದ್ರಿಂದ, ನಾವು ಅತ್ಯುನ್ನತ ಅನ್ನೋದು ಪದ ಉಪಯೋಗಿಸೋದ್ರಿಂದ ನಾವು ದಿ ಬಳಸಬೇಕು. ನೆಕ್ಸ್ಟ್, ಮಿಸ್ ರಾಣಿ saw an old woman on her way to school. Dash old woman was singing and dancing under a tree. ಇಲ್ಲಿ ಆ್ಯನ್ ಅಂತ ಇಂಡೆಫಿನೆಟ್ ಆರ್ಟಿಕಲ್ ಇದೆ ಅಲ್ವಾ? ಇಲ್ಲಿ ಓಲ್ಡ್ ವುಮನ್ ಬಗ್ಗೆ ಮಾತಾಡಿದ್ದೀವಿ ನಾವು. ಸೊ ಮತ್ತೆ ಅದೇ ಓಲ್ಡ್ ವುಮನ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಇಲ್ಲಿ ಮತ್ತೆ ಅದು ಬಂದಾಗ ಅದು ಡೆಫಿನೆಟ್ ಆರ್ಟಿಕಲ್ ಆಗುತ್ತೆ. ಆಯಿತಾ? ನೌ ಶಿ ಈಸ್ ದಟ್ ಸ್ಪೆಸಿಫಿಕ್ ಓಲ್ಡ್ ವುಮನ್, ದಟ್ ಪರ್ಟಿಕ್ಯುಲರ್ ಓಲ್ಡ್ ವುಮನ್. 2ನೇ ಬಾರಿ ಹೇಳ್ತಿರೋದ್ರಿಂದ ನಾವು ದ ಬಳಸ್ತೀವಿ. ನೆಕ್ಸ್ಟ್ ಒನ್, ಡ್ಯೂರಿಂಗ್ ದ ಇಂಟರ್ವ್ಯೂ ಡ್ಯಾಶ್ ಕ್ಯಾಂಡಿಡೇಟ್ ವಾಸ್ ಆಸ್ಡ್ ಅಬೌಟ್ ಹಿಸ್ ನೇಟಿವ್ ಪ್ಲೇಸ್. ಇಲ್ಲಿ ಡ್ಯೂರಿಂಗ್ ದ ಇಂಟರ್ವ್ಯೂ ದಿ ಕ್ಯಾಂಡಿಡೇಟ್ ವಾಸ್ ಆಸ್ಡ್ ಅಬೌಟ್ ಹಿಸ್ ನೇಟಿವ್ ಪ್ಲೇಸ್. ಇಲ್ಲಿ ನಿರ್ದಿಷ್ಟ ಅಭ್ಯರ್ಥಿ ಬಗ್ಗೆ, ಒಂದು ಪರ್ಟಿಕ್ಯುಲರ್ ಅಭ್ಯರ್ಥಿ ಬಗ್ಗೆ ನಾವು ಹೇಳ್ತಾ ಇರೋದ್ರಿಂದ ನಾವು ಡೆಫಿನೆಟ್ ಆರ್ಟಿಕಲ್ ದ ಬಳಸಬೇಕು. ದ ಏನಂತ ಕರೀತಾರೆ? ಡೆಫಿನೆಟ್ ಆರ್ಟಿಕಲ್. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಮೇನ್, 5th ಮೇನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಸೂಟಬಲ್ ಪ್ರಿಪೊಸಿಷನ್. ಆನ್ಸರ್ ಎನಿ 4. ಇಲ್ಲಿ 1, 2, 3, 4, 5 ಪ್ರಶ್ನೆಗಳಿದೆ. ಯಾವುದಾದ್ರೂ 4ಕ್ಕೆ ನಾವು ಉತ್ತರ ಬರೀಬೇಕು. 21st ಕ್ವೆಶ್ಚನ್, ಮಿಸ್ ಹರಿಣಿ ಸ್ಟಾರ್ಟೆಡ್ ಹರ್ ಕೆರಿಯರ್ ಆಸ್ ಅ ಲಾಯರ್ ಡ್ಯಾಶ್ ಜೂನ್ 2024.
started her career as a lawyer in June 2024. ಇಲ್ಲಿ ಒಂದು ಪಾಯಿಂಟ್ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ವೇರ್ ಡು ಯು ಯೂಸ್ ಇನ್? ಯೂಸ್ ಇನ್ ಬಿಫೋರ್ ಮಂತ್ಸ್ ಆರ್ ಇಯರ್ಸ್. ಓಕೆ, ಯೂಸ್ ವಿತ್ or at to show emotion towards someone, and use by for modes of transport, and for to show reason or reward. ಇದು ನಾಪ್ಕ ಇಟ್ಕೊಳ್ಳಿ. ಇನ್ನೂ ಡೀಟೇಲಾಗಿ ನಿಮಗೆ ನನ್ನ ಯೂಟ್ಯೂಬ್ ವಿಡಿಯೋ ನೋಡಿದ್ರೆ, ಆನ್ ಪ್ರಿಪೋಸಿಷನ್ಸ್ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಪ್ಲೀಸ್ ಗೋ ಟು ದ ಪ್ಲೇ ಲಿಸ್ಟ್. ಅಲ್ಲಿ ನೀವು ಇಂಗ್ಲೀಷ್ ಗ್ರಾಮರ್ ಅಂತ ಒಂದು ಸೆಕ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಪ್ರಿಪೋಸಿಷನ್ಸ್ ಮೇಲೆ ಒಂದು 4-5 ವಿಡಿಯೋಸ್ ಸಿಗುತ್ತೆ. ಅದನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ. ನಿಮಗೆ ಪ್ರಿಪೋಸಿಷನ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ, ನಿಮಗೆ ಏನು ಡೌಟ್ಸ್ ಇದೆಯೋ. ಐ ವಿಲ್ ಗೆಟ್ ಬ್ಯಾಕ್ ಟು ಯು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ದ ಕೋಚ್ ಈಸ್ ಆ್ಯಂಗ್ರಿ ಡ್ಯಾಶ್ ಹಿಸ್ ಪ್ಲೇಯರ್ಸ್. ದ ಕೋಚ್ ಈಸ್ ಆ್ಯಂಗ್ರಿ ವಿತ್ ಹಿಸ್ ಪ್ಲೇಯರ್ಸ್. ಇಲ್ಲಿ ವಿತ್ ಯಾಕೆ ಅಂತಂದರೆ, ವ್ಯಕ್ತಿಗಳ ಮೇಲೆ ಕೋಪಗೊಂಡಾಗ ಆ್ಯಂಗ್ರಿ ವಿತ್ ಅಂತ ನಾವು ಯೂಸ್ ಮಾಡ್ತೀವಿ. ಇವಾಗ ನೀವು ಇನ್ನೊಂದು ಡೌಟ್ ಬರುತ್ತೆ ನಿಮ್ಮ ಮನಸ್ಸಲ್ಲಿ, ಮ್ಯಾಮ್ ದ ಕೋಚ್ ಈಸ್ ಆ್ಯಂಗ್ರಿ ಆಟ್ ದ ಪ್ಲೇಯರ್ಸ್ ಆಗೋದಿಲ್ವಾ, ವಿತ್ತನ್ನು ಯಾಕೆ ನಾವು ಬಳಸಬೇಕು ಅಂತ. ಸಿ, ವಿ ಯೂಸ್ ಆ್ಯಂಗ್ರಿ ವಿತ್ ವೆನ್ ವಿ ಆರ್ ರೆಫರಿಂಗ್ ಟು ಪೀಪಲ್. ಇಲ್ಲಿ ಯಾರು? ಕೋಚ್ ಈಸ್ ಆ್ಯಂಗ್ರಿ ವಿತ್ ಹಿಸ್ ಪ್ಲೇಯರ್ಸ್. ಓಕೆ, ಆ್ಯಂಡ್ ವಿ ಯೂಸ್ ಆ್ಯಂಗ್ರಿ ಆಟ್ when we are referring to situations or events or non-living things. So we can say, for example, he is angry at the bad weather. Okay, got the difference? However, modern English accepts both angry with and angry at when referring to people. ಆದರೆ ನಾವು ಫಾರ್ಮಲ್ ಕಾಂಟೆಕ್ಸ್ಟ್ ಅಲ್ಲಿ angry with ಅನ್ನೇ ಬಳಸೋದು ಒಳ್ಳೆಯದು. 23rd, Hira is used to come to college dash bus. The correct answer here is by bus. Again, you'll have the doubt, ma'am, why not in bus? Why not on bus? ಅಂತ ನಿಮಗೆ ಡೌಟ್ಸ್ ಬರುತ್ತೆ. ಸಿ, ವಿ ಯೂಸ್ ಬೈ ವೆನ್ ವಿ ಆರ್ ನೇಮಿಂಗ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್. ಇಲ್ಲಿ ಏನು ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್? ಹೇಗೆ ಬರ್ತಾ ಇದ್ದಾಳೆ ಅವಳು ಕಾಲೇಜ್ಗೆ? ಬಸ್ಸಿಂದ ಬರ್ತಾ ಇದ್ದಾಳೆ ಅಲ್ವಾ? ಸೊ ಇಟ್ ಈಸ್ ಬೈ ಬಸ್. ಇಲ್ಲಿ ಇನ್ನೊಂದು ಸಣ್ಣ ಡೀಟೇಲ್ ನೀವು ನೋಡಬೇಕು. ಇಲ್ಲಿ ನೋಡಿ, ಯಾವುದು ಬಸ್ ಹಿಂದೆ ಯಾವುದು ನಿಮಗೆ ಆರ್ಟಿಕಲ್ಸ್ ಇಲ್ಲ, ಎ ಆಗಲಿ ದ ಆಗಲಿ ಇಲ್ಲ. ಸೊ ಇಲ್ಲಿ ಕಾಲೇಜ್ ಬೈ ಬಸ್ ಅಂತ ಆಗುತ್ತೆ, ಎ ಆ್ಯಂಡ್ ದ ಅಲ್ಲ. ಅಥವಾ ಪೊಸೆಸಿವ್ ಪ್ರನೌನ್ ಕೂಡ ಇಲ್ಲ. ಮೈ ಬಸ್, ಹಿಸ್ ಬಸ್ ಆರ್ ಹರ್ ಬಸ್, ಅದು ಯಾವುದೂ ಇಲ್ಲ. ಹೀರಾ ಇಸ್ ಯೂಸ್ ಟು ಕಮ್ ಟು ಕಾಲೇಜ್ ಬೈ ಬಸ್. ಸೊ ಇಟ್ ಇಸ್ ಸಿಂಪ್ಲಿ ಬೈ ಆಗುತ್ತೆ ಇಲ್ಲಿ. ಓಕೆ, ಯಾವಾಗ ಇನ್ನು ಉಪಯೋಗಿಸ್ತೀವಿ ಅಂತಂದರೆ, ನಾವು ಯಾವುದಾದ್ರೂ ಒಂದು ಸ್ಮಾಲ್ ಎನ್ಕ್ಲೋಸ್ಡ್ ವೆಹಿಕಲ್ ಲೈಕ್ ಕಾರ್ ಅಥವಾ ಟ್ಯಾಕ್ಸಿ ಹೇಳಬೇಕಾದ್ರೆ, ಅಥವಾ ಸಮ್ ಪ್ರೈವೇಟ್ ವೆಹಿಕಲ್ ಹೇಳಬೇಕಾದ್ರೆ, ಲೈಕ್ ನೋ ವೆನ್ ಯು ಆರ್ ಸೇಯಿಂಗ್ ವೆನ್ ಯು ಸಿಟ್ ಇನ್ಸೈಡ್ ಇಟ್ ಆ್ಯಂಡ್ ವಿ ಆರ್ ಯೂಸಿಂಗ್ ಅನ್ ಆರ್ಟಿಕಲ್. ಇಲ್ಲಿ ಏನಾದರೂ ಆರ್ಟಿಕಲ್, ಇನ್ ಅ ಕಾರ್, ಅ ಬಂದಿದೆ ನೋಡಿ. Or when you sit inside and an article or pronoun is present, for example, in my car, in my jeep, in his taxi, in a car, avaga in ಉಪಯೋಗಿಸ್ತೀವಿ. It is just by bus. So ಇಲ್ಲಿ ನಾವು by ಉಪಯೋಗಿಸ್ತಿದ್ದೀವಿ. Understood? On ಯಾವಾಗ ಉಪಯೋಗಿಸ್ತೀವಿ? When is used for public or large transport, where you can just stand or walk inside, or on a train, or on a bicycle, on his bike ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಬೈ ಪ್ಲಸ್ ದ ವೆಹಿಕಲ್ ನೇಮ್. ಅಂಡರ್ಸ್ಟುಡ್? ನೆಕ್ಸ್ಟ್ ಒನ್, 24th, Rabindranath Tagore won the Nobel Prize dash Geetanjali. Yes, tell me the answer. It is for Geetanjali. Use for to mention the reason or the work for which someone received the prize. ಕಾರಣ ಅಥವಾ ಕೃತಿಯನ್ನು ಸೂಚಿಸಲು ನಾವು ಏನು ಬಳಸ್ತೀವಿ? ಫಾರ್ ಬಳಸ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್, ಮಿಸ್ಟರ್ ಚಂದ್ರು ವಿಲ್ ಅರೈವ್ ಡ್ಯಾಶ್ ಟುಮಾರೋ ನೈಟ್. ನೀವಿಲ್ಲಿ ಆನ್ಸರ್ ನಾನು ಬರೆಯೋದಕ್ಕೆ ಮುಂಚೆ ನಾನು ನಿಮಗೆ
ಒಂದು ನಿಮಿಷ ಟೈಮ್ ಕೊಡ್ತೀನಿ. ನೀವು ಆನ್ಸರ್ನ ಯೋಚಿಸಿ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇಲ್ಲಿ ಹೇಳಿ ನನಗೆ, ಮಿಸ್ಟರ್ ಚಂದ್ರು ವಿಲ್ ಅರೈವ್ ಡ್ಯಾಶ್ ಟುಮಾರೋ ನೈಟ್. ಇಲ್ಲಿ ಏನಿರಬೇಕು ಪ್ರಿಪೋಸಿಷನ್ನು? ಆ್ಯಕ್ಚುಲಿ ಇಲ್ಲಿ ಯಾವುದೇ ಪ್ರಿಪೋಸಿಷನ್ನು ಬೇಡ. ನೋ ಪ್ರಿಪೋಸಿಷನ್ ನೀಡೆಡ್. ಆರ್ ಇನ್ ಕೇಸ್ ಟೈಮ್ ಲಿಮಿಟ್ ಇಸ್ ಮೆನ್ಷನ್ಡ್, ಲೈಕ್ ಟುಮಾರೋ ನೈಟ್ ಅಂತ ಒಂದು ಟೈಮ್ ಲಿಮಿಟ್ ಕೊಟ್ಟಿದ್ರೆ ಯು ಮೇ ಯೂಸ್, ನೀವು ಬೈ ಟುಮಾರೋ ನೈಟ್ ಅಂತ ಬರೆದ್ರೇನು ಅದು ತಪ್ಪಾಗೋದಿಲ್ಲ. ಬಟ್ ನೀವು ಏನು ಪ್ರಿಪೋಸಿಷನ್ ಬರೀಲಿಲ್ಲ ಅಂದ್ರೇನು ಅದು ತಪ್ಪಾಗೋದಿಲ್ಲ. ಮಿಸ್ಟರ್ ಚಂದ್ರು ವಿಲ್ ಅರೈವ್ ಟುಮಾರೋ ನೈಟ್ ಇಸ್ ಪರ್ಫೆಕ್ಟ್ಲಿ ಫೈನ್. ಬೇಕು ಅಂತಂದರೆ ಬೈನ ಬಳಸ್ಬೋದು. ಆನ್ ಆರ್ ಬಿಫೋರ್ ಟುಮಾರೋ ನೈಟ್ ಅಂತ ಅನ್ನೋದಕ್ಕೆ ನಾವೇನಂತ ಹೇಳ್ತೀವಿ? ಬೈ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್, 6th main. Choose the right verb that agrees with the subject. Answer any 4. How many do you have? 1, 2, 3, 4, 5, 6. 6 ಇದೆ. ಅದರಲ್ಲಿ ಯಾವುದಾದ್ರೂ 4ಕ್ಕೆ ನೀವು ಉತ್ತರನ ಹೇಳಬೇಕಾಗತ್ತೆ. 26. Indian sports persons dash has or have won 6 medals in Paris Olympics. ಇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಇಲ್ಲಿ ಸಬ್ಜೆಕ್ಟ್ ಅಂತಂದರೆ ನೌನ್ ಅಥವಾ ಪ್ರನೌನ್ ಇರುತ್ತಲ್ವ. ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್, ದಿಸ್ ಈಸ್ ದ ಸಬ್ಜೆಕ್ಟ್. ಹ್ಯಾಸ್ ಆ್ಯಂಡ್ ಹ್ಯಾವ್ ಅನ್ನೋದು ವರ್ಬ್, ಕ್ರಿಯಾಪದ. ಇದಕ್ಕೆ ಇದು ಅಗ್ರಿ ಆಗಬೇಕು. ಅಂದರೆ ಇದು ಪ್ಲೂರಲ್ ಇದ್ದರೆ ಇದು ಕೂಡ ಪ್ಲೂರಲ್ ಇರಬೇಕು, ಇದು ಸಿಂಗ್ಯುಲರ್ ಇದ್ದರೆ ಇದು ಸಿಂಗ್ಯುಲರ್ ಇರಬೇಕು. ನನ್ನ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ವಿಡಿಯೋಸ್ಗೆ ಹೋಗಿ ನೋಡಿ, ನೀವು ಈ ಮೇನನ್ನು ನೀಟಾಗಿ ಆನ್ಸರ್ ಮಾಡ್ಬೋದು ವಿತೌಟ್ ಎನಿ ಮಿಸ್ಟೇಕ್ಸ್. ಇಲ್ಲಿ ನೋಡಿ, ಸ್ಪೋರ್ಟ್ಸ್ ಪರ್ಸನ್ಸ್ ಅನ್ನೋದು ಸಿಂಗ್ಯುಲರಾ ಪ್ಲೂರಲ್ಲ? ಇಟ್ ಈಸ್ ಪ್ಲೂರಲ್. ಪರ್ಸನ್ ಅನ್ನೋದು ಸಿಂಗ್ಯುಲರು, ಪರ್ಸನ್ಸ್ ಅನ್ನೋದು ಪ್ಲೂರಲ್ ಅಲ್ವಪ್ಪ. ಅದಕ್ಕೆ ನಾವು ಇಲ್ಲಿ ಹ್ಯಾಸ್, ಹ್ಯಾವ್ ಇದ್ರ ಎರಡರಲ್ಲಿ ಯಾವುದು ಪ್ಲೂರಲ್ಲು? ಹ್ಯಾವ್ ಪ್ಲೂರಲ್. ಸೊ ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ಸ್ ಹ್ಯಾವ್ won 6 medals in Paris Olympics. That is the correct answer. Next question. One of my friends dash is or are a Bharatanatyam dancer. ಒನ್ ಆಫ್ ಮೈ ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸ್ ಅನ್ನೋದು ಪ್ಲೂರಲ್ ಅಂತ ನೀವು ಅಂದ್ಕೊಳ್ತೀರಾ. ಅದಕ್ಕೆ ನೀವೇನು ಮಾಡ್ತೀರಾ? ವರ್ಬ್ ಯಾವುದು ಪ್ಲೂರಲ್ ಇಲ್ಲಿ? ಈಸ್ ಮತ್ತು ಆರಲ್ಲಿ ಆರ್ ಪ್ಲೂರಲ್. ಸೊ ನೀವೇನಂತ ಮಾಡ್ತೀರಾ? ಒನ್ ಆಫ್ ಮೈ ಫ್ರೆಂಡ್ಸ್ ಆರ್ ಭರತನಾಟ್ಯಂ ಡ್ಯಾನ್ಸರ್ ಅಂತ ಹಾಕ್ತೀರಾ, ವಿಚ್ ಇಸ್ ಕಂಪ್ಲೀಟ್ಲಿ ರಾಂಗ್. ಇಲ್ಲಿ ಪೂರ್ತಿ ಓದಿ, ಒನ್ ಆಫ್ ಮೈ ಫ್ರೆಂಡ್ಸ್, ನಂಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಅದರಲ್ಲಿ ಒನ್ ಅಂದರೆ ಒಬ್ಬರು. ಯು ಆರ್ ಟಾಕಿಂಗ್ ಅಬೌಟ್ ದ್ಯಾಟ್ ಪರ್ಟಿಕ್ಯುಲರ್ ಓನ್ಲಿ ಒನ್ ಫ್ರೆಂಡ್, ದಟ್ ಪರ್ಟಿಕ್ಯುಲರ್ ಫ್ರೆಂಡ್, ಒನ್ ಪರ್ಟಿಕ್ಯುಲರ್ ಫ್ರೆಂಡ್ ಆಫ್ ಯರ್ಸ್ ಅಲ್ವಾ. ಅದಕ್ಕೆ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಇಲ್ಲಿ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ಒನ್ ಪರ್ಸನ್ ಹಿಯರ್, ಇಲ್ಲಿ ಇದೇನಾಗಿರಬೇಕು? ಸಿಂಗ್ಯುಲರ್ ಆಗಿರಬೇಕು. ಈಸ್ ಮತ್ತು ಆರಲ್ಲಿ ಸಿಂಗ್ಯುಲರ್ ಯಾವುದು? ಇಸ್ ಸಿಂಗ್ಯುಲರ್. ಸೊ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ದ ಕರೆಕ್ಟ್ ಆನ್ಸರ್. ಈಸ್ ಅ ಭರತನಾಟ್ಯಂ ಡ್ಯಾನ್ಸರ್. ಇಲ್ಲಿ ಮಿಸ್ಟರ್ ಕೃಷ್ಣ ಡ್ಯಾಶ್ ಪ್ಲೇಸ್ ಆರ್ ಪ್ಲೇ ದ ಫ್ಲೂಟ್ ಇನ್ ಅನ್ ಆರ್ಕೆಸ್ಟ್ರಾ. ಇಲ್ಲಿ ಮಿಸ್ಟರ್ ಕೃಷ್ಣ ಅಂತಂದರೆ ಓನ್ಲಿ ಒನ್ ಪರ್ಸನ್, ಸಿಂಗ್ಯುಲರ್. ಸೊ ಸಿಂಗ್ಯುಲರ್ ಇದ್ದಾಗ ವರ್ಬ್ ಕೂಡ ಸಿಂಗ್ಯುಲರ್ ಇರಬೇಕು. ಇಲ್ಲಿ ಪ್ಲೇಸ್ ಮತ್ತು ಪ್ಲೇ ಇದೆ. ನೀವು ಒಂದು ವಿಷಯನ ನೆನ್ಪಿಟ್ಕೊಳ್ಳಿ, ಆವಾಗ ನೀವು ಇದರಲ್ಲಿ ಮಿಸ್ಟೇಕ್ ಮಾಡೋದಿಲ್ಲ. ವರ್ಬ್ಗೆ ಸಾಮಾನ್ಯವಾಗಿ ಆಯಿತಾ, ಸಿಂಗ್ಯುಲರ್ ಆಗಿರಬೇಕು ಅಂದರೆ ಅದ್ರ ಪಕ್ಕ ಎಸ್ ಇರುತ್ತೆ. ನೌನ್ನಲ್ಲಿ ಸಿಂಗ್ಯುಲರ್ ಆಗಿರ್ಬೇಕಾದ್ರೆ ಎಸ್ ಇರಲ್ಲ, ಪ್ಲೂರಲ್ಗೆ ಎಸ್ ಇರುತ್ತಲ್ವಾ. ಹಾಗೆ ವರ್ಬ್ ಸಿಂಗ್ಯುಲರ್ ಆಗಬೇಕಾದ್ರೆ ಅದ್ರ ಪಕ್ಕ ಒಂದು ಎಸ್ ಇರುತ್ತೆ. ಸೊ ಇಲ್ಲಿ ಮಿಸ್ಟರ್ ಕೃಷ್ಣ ಪ್ಲೇಸ್ ಈಸ್ ದ ಕರೆಕ್ಟ್ ಆನ್ಸರ್. ಪ್ಲೇಸ್ ದ ಫ್ಲೂಟ್ ಇನ್ ಅನ್ ಆರ್ಕೆಸ್ಟ್ರಾ. ನೆಕ್ಸ್ಟ್, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶ್ಚನ್, 29th question. My son and his friends dash do or does not watch movies every day. ಇಲ್ಲಿ ಏನು ಮಾಡ್ತಿದ್ದೀವಿ ನಾವು? ನನ್ನ ಮಗ ಮತ್ತು ಅವನ ಸ್ನೇಹಿತರು ಅಂದರೆ ಪ್ಲೂರಲ್ ಆಯಿತು ಅಲ್ವಾ. ಸಬ್ಜೆಕ್ಟ್ ಇಸ್ ಪ್ಲೂರಲ್. ಸೊ ಇಲ್ಲಿ ನಾವು ಪ್ಲೂರಲ್ ವರ್ಬನ್ನು ಯೂಸ್ ಮಾಡಬೇಕು. ಬಿಟ್ವೀನ್ ದೆಮ್ ವಿ ಹ್ಯಾವ್ ಟು ಚೂಸ್ ದ ಪ್ಲೂರಲ್ ವರ್ಬ್. ಡೂ ಮತ್ತು ಡಸ್ ಅಲ್ಲಿ ಪ್ಲೂರಲ್ ಯಾವುದು? ಡೂ ಪ್ಲೂರಲ್ ಅಲ್ವಾ. ಸೊ ಡೂ ಇಸ್ ದ ಕರೆಕ್ಟ್ ಆನ್ಸರ್. ಮೈ ಸನ್ ಆ್ಯಂಡ್ ಹಿಸ್ ಫ್ರೆಂಡ್ಸ್ ಡೂ ನಾಟ್ ವಾಚ್ ಮೂವೀಸ್ ಎವ್ರಿ ಡೇ. ನೆಕ್ಸ್ಟ್ ಒನ್, ಮಿಸ್ಟರ್ Shivu along with his close friend Baswa dash go or goes to pilgrimage every year. ಮಿಸ್ಟರ್ ಶಿವು ಬಗ್ಗೆ ಮಾತಾಡ್ತಿದ್ದೀವಿ. ಅಲಾಂಗ್ ವಿತ್ ಹಿಸ್ ಫ್ರೆಂಡ್ ಬಸ್ವಾ ಅಂದರೆ ಪ್ಲೂರಲ್ ಆಗುತ್ತೆ. ಬಟ್ ಸೊ ನೀವೇನು ಮಾಡ್ತೀರಾ? ಗೋ ಟು ಪಿಲಿಗ್ರಿಮೇಜ್ ಎವ್ರಿ ಡೇ ಅಂತ ಹಾಕ್ತೀರಾ ಅಲ್ವಾ.
ಅದು ತಪ್ಪದು. ಇಲ್ಲೇನಾಗುತ್ತೆ, ವೆನ್ ಸಬ್ಜೆಕ್ಟ್ಸ್ ಆರ್ ಕನೆಕ್ಟೆಡ್ ಬೈ ಅಲಾಂಗ್ ವಿತ್ ಜೊತೆಗೆ ನಾವು ಸಬ್ಜೆಕ್ಟ್ಸನ್ನು ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ವರ್ಬ್ ಅಗ್ರೀಸ್ ವಿತ್ ದ ಫಸ್ಟ್ ಸಬ್ಜೆಕ್ಟ್. ಇಲ್ಲಿ ಫಸ್ಟ್ ಸಬ್ಜೆಕ್ಟ್ ಯಾವುದು, ಇಲ್ಲಿ ಸಬ್ಜೆಕ್ಟ್ಸ್ ಒಂದಕ್ಕಿಂತ ಹೆಚ್ಚು ಕೂಡ ಇರ್ಬೋದು. ಇಲ್ಲಿ ಮೇಯ್ನ್ ಫಸ್ಟ್ ಸಬ್ಜೆಕ್ಟ್ ಯಾವುದಿದು, ಮಿಸ್ಟರ್ ಶಿವು. ಓಕೆ, ಶಿವು ಅನ್ನೋದು ಸಿಂಗ್ಯುಲರ ಪ್ಲೂರಲ್ಲ ನೋಡಬೇಕು. ಫಸ್ಟ್ ಸಬ್ಜೆಕ್ಟ್ ಇಟ್ ಇಸ್ ಸಿಂಗ್ಯುಲರ್. ಸೊ ಗೋ ಮತ್ತು ಗೋಸಲ್ಲಿ ಯಾವುದು ಸಿಂಗ್ಯುಲರು, ಗೋಸ್. ವರ್ಬ್ ಸಿಂಗ್ಯುಲರ್ ವರ್ಬು ಗೋಸ್. ಸೊ ಮಿಸ್ಟರ್ ಶಿವು along with his close friend Basava, the correct answer is goes to pilgrimage every year. ಮುಂದಿನ ಪ್ರಶ್ನೆ ನೋಡೋಣ. ದ ಚೀಫ್ ಮಿನಿಸ್ಟರ್ ಆ್ಯಂಡ್ ಹಿಸ್ ಕ್ಯಾಬಿನೆಟ್ ಡ್ಯಾಶ್ ಅಪ್ರೂವ್ ದ ಬಜೆಟ್ ಇನ್ ಜಾನ್ವರಿ ಎವ್ರಿ ಇಯರ್. ಇಲ್ಲಿ ಚೀಫ್ ಮಿನಿಸ್ಟರ್ ಮತ್ತು ಕ್ಯಾಬಿನೆಟ್ನ ಆ್ಯಂಡ್ ಇಂದ ನಾವು ಕಂಜಂಕ್ಷನ್ ಆ್ಯಂಡ್ ಇಂದ ಜಾಯಿನ್ ಮಾಡಿದ್ದೀವಿ. ಚೀಫ್ ಮಿನಿಸ್ಟರ್ ಅನ್ನೋದು ಒಂದು, ಓಕೆ, ಒನ್ ಯೂನಿಟ್. ಆ್ಯಂಡ್ ಕ್ಯಾಬಿನೆಟ್ ಅನ್ನೋದು ಇದು ಇದ್ರ ಜೊತೆ ಸೇರಿಕೊಂಡ್ರೆ ಇದು ಪ್ಲೂರಲ್ ಆಗುತ್ತೆ. ಇದನ್ನು ಎರಡನ್ನೂ ನಾವು ಆ್ಯಂಡ್ ಜೊತೆ ಕಂಬೈನ್ ಮಾಡಿದ್ದೀವಿ. ಸೊ ದಿಸ್ ಇಸ್ ಪ್ಲೂರಲ್ ಸಬ್ಜೆಕ್ಟ್ ಅಲ್ವಾ. ಇಲ್ಲಿ ಪ್ಲೂರಲ್ ಯಾವುದು, ಅಪ್ರೂವ. ನಾನು ಆಗಲೇ ಹೇಳಿದಾಗೆ ಎಸ್ ಬಂದರೆ ಅದು ಏನಾಗುತ್ತೆ, ಸಿಂಗ್ಯುಲರ್ ಆಗುತ್ತೆ. ಇದು ಪ್ಲೂರಲ್. ಸೊ ಇಲ್ಲಿ ಕರೆಕ್ಟ್ ಉತ್ತರ ಏನು, ಅಪ್ರೂವ್. ಚೀಫ್ ಮಿನಿಸ್ಟರ್ ಆ್ಯಂಡ್ ಹಿಸ್ ಕ್ಯಾಬಿನೆಟ್ ಅಪ್ರೂವ್ ದ ಬಜೆಟ್ ಇನ್ ಜಾನ್ವರಿ ಎವ್ರಿ ಇಯರ್. 7th ಮೇನ್ ನೋಡೋಣ. Fill in the blank with appropriate form of the verb given in brackets. Answer any 4. How many do you have? 1, 2, 3, 4, 5, 6. 6 ಕೊಟ್ಟಿದ್ದಾರೆ. ಯಾವುದಾದ್ರು 4ಕ್ಕೆ ನೀವು ಉತ್ತರ ಬರೀಬೇಕು. ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ವರ್ಬ್. ದ ಸ್ಟೂಡೆಂಟ್ಸ್ ಡ್ಯಾಶ್ ವೆಲ್ ಫಾರ್ ದ ಎಕ್ಸಾಮ್ ಲಾಸ್ಟ್ ಸಂಡೇ ಅಂತಂದರೆ ನೀವು ಇಲ್ಲಿ ಟೆನ್ಸಸ್ನ ಸರಿಗೆ ಬರೀಬೇಕಾಗತ್ತೆ. ಇಲ್ಲಿ ಸ್ಟೂಡೆಂಟ್ಸ್ ಲಾಸ್ಟ್ ಸಂಡೇ ಅಂದರೆ ಅದೇನು, ಭೂತಕಾಲ, ಆಗೋಗಿರೋ ಈವೆಂಟ್, ಪಾಸ್ಟ್ ಟೆನ್ಸ್. ಅದಕ್ಕೆ ದ ಸ್ಟೂಡೆಂಟ್ಸ್ ಏನಿರಬೇಕು, ನೀವು ಪ್ರಿಪೇರ್ಡ್ ಅಂತ ಹಾಕ್ಬಿಡ್ತೀರಾ ಅಲ್ವಾ. ಲಾಸ್ಟ್ ಸಂಡೇ ಇದೆ ಮ್ಯಾಮ್, ಪ್ರಿಪೇರ್ಡ್ ಹಾಕ್ಬಿಡ್ತೀವಿ ಅಂತ. ಬಟ್ ವೆಯ್ಟ್, ಪಾಸ್, ಕ್ವೆಶ್ಚನ್ನ ಸರಿಗೆ ಓದಿ. ದ ಸ್ಟೂಡೆಂಟ್ಸ್ ಡ್ಯಾಶ್ ಪ್ರಿಪೇರ್ ವೆಲ್. ಇಲ್ಲಿ ಏನಿದೆ ವರ್ಡು, ಸಿನ್ಸ್ ಅಂತ ಇದೆ. ಸಿನ್ಸ್ ಅಂದರೆ ಲಾಸ್ಟ್ ಸಂಡೇಯಿಂದ the event is still there, it is going on, continuing. So when you get since, just pause, think and then answer. ಅವಾಗ ನೀವೇನು ಬರಿಬೇಕಾಗತ್ತೆ, ಪ್ರಿಪೇರ್ ಜೊತೆ ಇನ್ನೂ ಒಂದಷ್ಟು ವರ್ಡ್ಸನ್ನ ಸೇರಿಸ್ಬೇಕಾಗತ್ತೆ. ಅದೇನು ಅಂತಂದರೆ ದ ಸ್ಟೂಡೆಂಟ್ಸ್ ಹ್ಯಾವ್ ಬೀನ್ ಪ್ರಿಪೇರಿಂಗ್. ಲಾಸ್ಟ್ ಸಂಡೇಯಿಂದ ಓದ್ಕೋತಾ ಇದ್ದಾರೆ ಮಕ್ಕಳು, ಸ್ಟೂಡೆಂಟ್ಸ್ ಅಂತ ಅರ್ಥ. ಸೊ ಹ್ಯಾವ್ ಬೀನ್ ಪ್ರಿಪೇರಿಂಗ್, ದಟ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್. ಗಾಡ್ ಡ್ಯಾಶ್ ಹೆಲ್ಪ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ಸ್. ಇಲ್ಲಿ ಕರೆಕ್ಟ್ ಆನ್ಸರ್ ಏನು, ಗಾಡ್ ಸಿಂಗ್ಯುಲರ್. ನಾನು ಆಗಲೇ ಹೇಳಿದಾಗೆ ಅದನ್ನು ಸಿಂಗ್ಯುಲರ್ ಮಾಡಬೇಕಾದ್ರೆ ವರ್ಬನ್ನ ಒಂದು ಎಸ್ ಸೇರಿಸ್ಬೇಕಾಗತ್ತೆ ಅಲ್ವಾ. ಸೊ ಇಲ್ಲಿ God helped those who help themselves ಆಗೋದಿಲ್ಲ. God helps is the answer. This is a proverb or a universal truth. ಅದಕ್ಕೆ ನಾವು ಯಾವಾಗಲೂ ಪ್ರಾವರ್ಬ್ ಅಂದರೆ ಗಾದೆ ಅಥವಾ ಈ ಥರ ನುಡಿಗಳು ಇದ್ದಾಗ ನಾವೇನು ಮಾಡ್ತೀವಿ, ಇದನ್ನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇಡ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್. ವೆನ್ ದ ಫೋನ್ ರ್ಯಾಂಗ್ ಐ ಡ್ಯಾಶ್ ಟೇಕ್ ಬಾತ್. ಫೋನ್ ರಿಂಗ್ ಆದಾಗ ಐ ಡ್ಯಾಶ್ ಟೇಕ್ ಬಾತ್. ಫೋನ್ ರಿಂಗ್ ಆದಾಗ ನಾನು ಏನು ಮಾಡ್ತಿದ್ದೆ, ಐ ಟುಕ್ ಬಾತ್ ಅಲ್ಲ. ನಾನು ಫೋನ್ ರಿಂಗ್ ಆದಾಗ ನಾನು ಸ್ನಾನ ಮಾಡ್ತಾ ಇದ್ದೆ ಅಂತಂದರೆ ಏನಾಗಬೇಕು, ಇದು ಟೇಕ್ ಅನ್ನೋದು ಏನಾಗಬೇಕು, ಇಲ್ಲಿ ಬರಿತೀನಿ ಆನ್ಸರು ನೋಡ್ಕೊಳ್ಳಿ. ಐ ವಾಸ್ ಟೇಕಿಂಗ್. ಏನು ಬ್ಲೈಂಡಾಗಿ ಯಾವುದು ಆನ್ಸರ್ ಮಾಡಬೇಡಿ. ಇದೆಲ್ಲ ಈಸಿಲಿ ಸ್ಕೋರಬಲ್ ಈ ಥರ ಗ್ರಾಮರೆಲ್ಲ. ಸೊ ಒಂದು ಸ್ವಲ್ಪ ಯೋಚಿಸಿ. ಗ್ರಾಮರಲ್ಲಿ ಒಂಚೂರು ಸ್ಟ್ರಾಂಗ್ ಆಗೋದು, ಪರ್ಫೆಕ್ಟ್ ಆಗೋದು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ನಾಟ್ ಜಸ್ಟ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಸ್ಕೋರಿಂಗ್ ಮಾರ್ಕ್ಸ್ ಇನ್ ಸೆಕೆಂಡ್ PUC ಎಕ್ಸಾಮ್, ಬಟ್ ಇವನ್ ಗೋಯಿಂಗ್ ಫಾರ್ವರ್ಡ್ ಇದೆಲ್ಲ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಗ್ರಾಮರ್ ಬೇಸಿಕ್ಸ್ನ ನೀವು ಸ್ಟ್ರಾಂಗ್ ಮಾಡ್ಕೋಬೇಕು. ಅದೇ ಇದರ ಉದ್ದೇಶ ಅಲ್ವಾ. ಸೊ ವೆನ್ ದ ಫೋನ್ ರಿಂಗ್ ಆದಾಗ ಐ ಡ್ಯಾಶ್ ಟೇಕ್ ಬಾತ್.
ನಾನು ಸ್ನಾನ ಮಾಡಿದ್ದೆ ಅಂತ ಹೇಳಲ್ಲ, ನಾನು ಸ್ನಾನ ಮಾಡ್ತಾ ಇದ್ದೆ ಫೋನ್ ರಿಂಗ್ ಆದಾಗ ಅಲ್ವಾ. ಮಾಡ್ತಾ ಇದ್ದೆ ಅನ್ನೋದಕ್ಕೇನು ವಾಸ್ ಟೇಕಿಂಗ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್ 35th. Our second PUC exam dash begin in the month of March every year. ಅಂದರೆ ಇದೇನಿದು ಪ್ರತಿ ವರ್ಷ ಇದು ನಡೆಯೋ ಕ್ರಿಯೆ ಅಲ್ವಾ. ಎವ್ರಿ ಇಯರ್ ಪ್ರತಿ ವರ್ಷ ಯಾವಾಗ ನಡೆಯುತ್ತೆ ಎಕ್ಸಾಮು? ಮಾರ್ಚಲ್ಲಿ. ಸೊ ಈ ಥರ ರೊಟೀನ್ ವೆನ್ ಸಮಥಿಂಗ್ ಇಂಡಿಕೇಟ್ಸ್ ಅ ರೊಟೀನ್ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಆವಾಗ ಇಲ್ಲೇನಾಗುತ್ತೆ ಉತ್ತರ ಅವರ್ ಸೆಕೆಂಡ್ PUC ಎಕ್ಸಾಮ್ ಬಿಗಿನ್ ಅನ್ನೋದೇನಾಗುತ್ತೆ ಬಿಗಿನ್ಸ್ in the month of March every year. Now moving on to the 36th one. Suresh dash cut vegetables every day. ಇಲ್ಲಿ ಮತ್ತೆ ನೋಡಿ ಎವ್ರಿ ಡೇ ಅಂತ ಇದೆ ಅಲ್ವಾ. ಎವ್ರಿ ಡೇ ಅಂತಂದರೆ ಇಟ್ ಶೋಸ್ ಅ ಡೈಲಿ ರೊಟೀನ್. ಹಿಂದೆ ನಾವು ನೋಡಿದ್ವಲ್ಲ ಹಾಗೆ. ಸೊ ನೀವೇ ಹೇಳಿ, ಇವಾಗ ಏನಾದರೂ ಒಂದು ರೊಟೀನ್ ನಾವು ಇಂಡಿಕೇಟ್ ಮಾಡಬೇಕಾದ್ರೆ ಯಾವ ಟೆನ್ಸನ್ನು ಯೂಸ್ ಮಾಡ್ತೀವಿ ಹೇಳಿ ನೋಡೋಣ. ವಿ ಯೂಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಕಟ್ಟಿಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನು? ಫಾರ್ ಸಿಂಗ್ಯುಲರ್ ಕಟ್ಸ್. ಸುರೇಶ್ ಅನ್ನೋದು ಸಿಂಗ್ಯುಲರ್ ಅಲ್ವಾ, ಓನ್ಲಿ ಒನ್ ಪರ್ಸನ್. ಸೊ ಇದಕ್ಕೆ ಕಟ್ಸ್. ನೆಕ್ಸ್ಟ್ 37th. ಮೈ ಪೇರೆಂಟ್ಸ್ ಡ್ಯಾಶ್ ಡೂ ಅ ಗುಡ್ ಜಾಬ್ ಬೈ ಅಡ್ಮಿಟಿಂಗ್ ಮೀ ಟು ದಿಸ್ ಕಾಲೇಜ್ ಲಾಸ್ಟ್ ಇಯರ್. ವಿ ಆರ್ ಟಾಕಿಂಗ್ ಅಬೌಟ್ ಅನ್ ಇನ್ಸಿಡೆಂಟ್ ದಟ್ ಹಸ್ ಆಲ್ರೆಡಿ ಟೇಕನ್ ಪ್ಲೇಸ್. ಹಿಂದೆ ನಡೆದೋಗಿದೆ ಆ ಇನ್ಸಿಡೆಂಟ್ ಅಲ್ವಾ, ಲಾಸ್ಟ್ ಇಯರ್ ಅಂತ ಇಲ್ಲಿ ಕೊಟ್ಟಿರೋದ್ರಿಂದ. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ ನಾವು ಬಳಸಬೇಕಾಗುತ್ತೆ ಇಲ್ಲಿ. ಪಾಸ್ಟ್ ಫಾರ್ಮ್ ಆಫ್ ಡೂ ಏನು ಹೇಳಿ? ಡಿಡ್ ಅಲ್ವಾ. ಸೊ ಮೈ ಪೇರೆಂಟ್ಸ್ ಡಿಡ್ ಅ ಗುಡ್ ಜಾಬ್ ಬೈ ಅಡ್ಮಿಟಿಂಗ್ ಮೀ ಟು ದಿಸ್ ಕಾಲೇಜ್ ಲಾಸ್ಟ್ ಇಯರ್. ಸ್ಟೂಡೆಂಟ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಾನು ಪಟ್ಟ ಶ್ರಮಕ್ಕೆ ಆವಾಗ ಸಾರ್ಥಕ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ನನಗೆ ಇನ್ನೂ ತುಂಬ ವೀಡಿಯೋಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನನಗೆ ಈ ಸಿಂಪಲ್ ಒಂದು ಲೈಕಿಂದ ನನಗೆ ಪ್ರೋತ್ಸಾಹ ಸಿಗುತ್ತೆ. ಮತ್ತು ನನಗೆ ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಇರೋದು ಈ ಕಮೆಂಟ್ ಸೆಕ್ಷನ್ ಮಾತ್ರ. ಸೊ ನೀವು ನನ್ನ ಜೊತೆ ಕಮ್ಯುನಿಕೇಟ್ ಮಾಡಿದ್ರೆ ನನಗನ್ಸುತ್ತೆ ನನ್ನ ಮುಂದೆ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತಿದ್ದೀನಿ. ಇಟ್ಸ್ ಅನ್ ಇಂಟ್ರಾಕ್ಟಿವ್ ಸೆಷನ್ ಅಂತ ನನಗನ್ಸುತ್ತೆ. ಅದರಿಂದ ನಾನು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡೋದಕ್ಕೆ ನನಗೆ ಪ್ರೇರಣೆ ಸಿಗುತ್ತೆ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಹೆಲ್ಪ್ ಮಾಡಿ. ಶೇರಿಂಗ್ ಇಸ್ ಕೇರಿಂಗ್. ಸೊ ಇದನ್ನು ಅವ್ರ ಜೊತೆ ಶೇರ್ ಮಾಡೋದಕ್ಕೆ ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಇನ್ಯಾವ ವೀಡಿಯೋಸ್ ಬೇಕೋ ಅದ್ರ ಬಗ್ಗೆನೂ ತಿಳಿಸಿ. I'll make videos on those topics and get back to you. Keep learning, keep growing. All the best.